ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನ್ಯೂಸ್ 18 ವರದಿ ಬೆನ್ನಲ್ಲೇ ಯಮಗುಂಡಿಗಳಿಗೆ ಮುಕ್ತಿಯನ್ನ ನೀಡಲಾಗ್ತಾ ಇದೆ. ನಡು ರಸ್ತೆಯಲ್ಲೇ ಇದ್ದಂತ 4 ಅಡಿ ಆಳದ ಗುಂಡಿಯನ್ನ ಮುಚ್ಚುವಂತೆ ಕೆಲಸವನ್ನ ಬಿಬಿಎಂಪಿ ಮಾಡಿರುವಂತದ್ದು. ಕನ್ನಿಂಗ್ಯಾಮ್ ಸಮೀಪದ ರಸ್ತೆ ಈಗ ಗುಂಡಿ ಮುಕ್ತವಾಗಿದೆ. ನಾವು ಎಲ್ಲೆಲ್ಲಿ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಅಂದ್ರೆ ಇಲ್ಲಿ ನಾವು ವರದಿಯನ್ನ ಪ್ರಸಾರ ಮಾಡ್ತಾ ಇರುವಂತದ್ದು ಅತಿ ಹೆಚ್ಚಿನ ಗುಂಡಿ ಯಾವ ರಸ್ತೆಯಲ್ಲಿದೆ ಆ ಒಂದು ರಸ್ತೆಯಿಂದ ವರದಿಯನ್ನ ಮಾಡಿದ್ದೇವೆ. ಅದನ್ನ ಮುಚ್ಚುವಂತೆ ಕೆಲಸವನ್ನ ಬಿಬಿಎಂಪಿ ಮಾಡ್ತಾ ಇದೆ. ಬಟ್ ಇನ್ನು ಸಾವಿರಾರು ಕಡೆ ಇದೆ ಬೆಂಗಳೂರಿನಲ್ಲಿ ಆ ರಸ್ತೆ ಗುಂಡಿಗಳು ಬಾಯಿ ತೆರೆದು ನಿಂತಿರುವಂಥದ್ದು. ಕಳೆದೊಂದು ದಶಕದಲ್ಲಿ ಆಗದಂತ ರಸ್ತೆಯ ಕಾಮಗಾರಿ ಈಗ ಮಾಡಲಾಗ್ತದೆ. ಅದು ಸ್ಪೆಷಲಿ ನಾವು ವರದಿಯನ್ನು ನಿರಂತರವಾಗಿ ಬಿತ್ತರಿಸ್ತಾ ಇರುವಂತ ಬೆನ್ನಲ್ಲೇ ಸೆಪ್ಟೆಂಬರ್ 1ರಿಂದನೂ ಕೂಡ ನಿರಂತರವಾಗಿ ಬಿತ್ತರಿಸ್ತಾ ಇದ್ದೇವೆ. ಇವತ್ತು 21 ದಿನಗಳಿಂದಲೂ ಕೂಡ ನಿರಂತರವಾಗಿ ವರದಿಯನ್ನ ಬಿತ್ತರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಆ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಕೆಲಸವನ್ನು ಮಾಡಲಾಗ್ತಾ ಇದೆ. ನ್ಯೂಸ್ 18 ಜನಪರ ಕಾಳಜಿಗೆ ಜನರು ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರು ಬಂದಂಗೆ ಬಂದಿದ್ದೀರಾ, ನಮ್ಮ ರಸ್ತೆಗಳನ್ನ ಮುಚ್ಚಿಸ್ತಾ ಇದ್ದೀರಾ ಅಂತ ಎಷ್ಟೋ ಜನ ಹೇಳಿದ್ದಾರೆ ನಾವು ಮಾತನಾಡಿಸಿದಂತ ಸಂದರ್ಭದಲ್ಲಿ. ಇದುವರೆಗೂ ಕಳೆದ ಸಾಕಷ್ಟು ವರ್ಷಗಳಿಂದ ರಸ್ತೆ ಗುಂಡಿಗಳು ಹಾಳಾಗೋಗಿದ್ವು. ಅಟ್ಲೀಸ್ಟ್ ಈಗ ನೀವು ತೋರ್ಸಾದ್ಮೇಲಾದ್ರೂ ಆ ರಸ್ತೆ ಸರಿಯಾಗುವಂತ ಮಟ್ಟಕ್ಕೆ ಬಂದು ನಿಂತಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಅವರು ತಮ್ಮ ಮಾತುಗಳನ್ನ ಆಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ, ನೋಡ್ಕೊಂಬರೋಣ. ನಾನೀಗ ನಿಂತಿರುವಂಥ ಈ ರಸ್ತೆಯಲ್ಲಿ ನಿಲ್ಲಕ್ಕೆ ನನಗೆ ನಿಜಕ್ಕೂ ಕೂಡ ಸಮಾಧಾನ ಆಗುತ್ತೆ ಮತ್ತು ಒಂದು ರೀತಿ ಹೆಮ್ಮೆ ಕೂಡ ಅಂತ ಅನಿಸುತ್ತೆ. ಯಾಕಂದರೆ ನ್ಯೂಸ್ 18 ಕನ್ನಡ ಕಳೆದ ವಾರ ಇದೇ ರಸ್ತೆಯಲ್ಲಿ ಎಂಥ ದುಸ್ಥಿತಿ ಇತ್ತು ಅನ್ನೋದನ್ನು ನ್ಯೂಸ್ 18 ಕನ್ನಡ ರೋಡ್ ಕ್ಯಾಂಪೇನ್ ಮೂಲಕ, ಶಟ್ ದ ಪಾಟ್ ಮೆಗಾ ಕ್ಯಾಂಪೇನ್ ಮೂಲಕ ಇಲ್ಲಿನ ವಸ್ತುಸ್ಥಿತಿಯನ್ನು ನಾವು ತೋರಿಸಿದ್ವಿ. ಯಾವ ಲೆವೆಲ್ಗೆ ಅಂದರೆ ಒಂದು ಕಟ್ಟಿಗೆ ತಗೊಂಡು ನೀಟಾಗಿ ಎಷ್ಟು ಗುಂಡಿ ಇದೆ ಅನ್ನೋದನ್ನು ತೋರಿಸಿದ್ವಿ. 3ರಿಂದ 4 ಅಡಿಯಷ್ಟು ಫೀಟ್ ಗುಂಡಿಗಳಿತ್ತು. ಈಗ ವರ್ಕ್ ಭರ್ಜರಿಯಾಗಿ ನಡೀತಾ ಇದೆ. ಯಾವಾಗ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಆಯಿತು, ಸೊ ಎಚ್ಚೆತ್ತಂಥ ಬಿಬಿಎಂಪಿ ಇರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದರೆ ಈಗ ರೋಡ್ ವರ್ಕ್ ಶುರು ಮಾಡಿದ್ದಾರೆ. ಸಾಗರೋಪಾದಿಯಾಗಿ ಕೆಲಸನೂ ಕೂಡ ಆಗ್ತಾ ಇದೆ. ಸರ್, ಮೊದಲು ಏನು ಹೇಳಿದ್ರಿ ಅಂತ ಗೊತ್ತಿದೆ, ಈಗ ಏನಾಗ್ತಿದೆ ಸರ್? ಈಗ ಮೊದಲನೇದು ಹೇಳಬೇಕು ಅಂದರೆ ನ್ಯೂಸ್ ಚಾನಲ್ 18ಅವ್ರಿಗೆ ನಾವು ಅಭಿನಂದನೆಗಳು, ಧನ್ಯವಾದಗಳು ಹೇಳ್ತೀವಿ. ನಿಮ್ಮ ಇಷ್ಟು ಪ್ರಚಾರ ಮಾಡಿದ್ರಿಂದ ಇವಾಗ ಸ್ವಲ್ಪ ಕಾಮಗಾರಿ ಕೆಲಸ ಎಲ್ಲ ನಡೀತಾ ಇದೆ. ಇನ್ನೂ ಸ್ವಲ್ಪ ರಸ್ತೆಗಳನ್ನ ಬೇಗ ಆದಷ್ಟು ಡಾಂಬರೀಕರಣ ಎಲ್ಲ ಆದರೆ ಇನ್ನೂ ಉತ್ತಮ ನಮಗೆ ಅಂತ ನ್ಯೂಸ್ 18 ಚಾನಲ್ಗೆ ನಾವು ಅಭಿನಂದನೆಗಳು. ಮತ್ತು ನಿಮ್ಮ ಕ್ಯಾಮ್ರಾಮನ್ನು ನಿಮ್ಮಂಥವ್ರಿಗೆಲ್ಲ ಇದೇ ಥರ ಎಲ್ಲ ಚಾನಲ್ ಅವರು ಕೆಲಸ ಮಾಡಿದ್ರೆ ಬೆಂಗಳೂರು ನಂಬರ್ 1 ಸಿಂಗಾಪುರ್ ಸಿಟಿ ಆಗ್ಬೋದು ಅಂತ ನಮ್ಮದೊಂದು ಅನಿಸಿಕೆ ಸರ್. ತಾವೇನು ಹೇಳ್ತೀರಾ ಸರ್? ಸರ್, ನಾನು ಹೇಳಕ್ಕೆ ಏನಿಲ್ಲ ಸರ್. ನನಗೆ 60 ವಯಸ್ಸು, ಇಲ್ಲಿ 30 ವರ್ಷದಿಂದ ಸ್ಟ್ಯಾಂಡಲ್ಲಿ ಇದ್ದೀನಿ. ಇವತ್ತಂಗ ಎಲ್ಲ ನ್ಯೂಸವರು ಬಂದು ನಿಮ್ಮಂಥವ್ರ ಥರ ನನ್ನ ವಯಸ್ಸನ್ನು ನಾನು ನೋಡಿಲ್ಲ. ನಿಮ್ಮ ಥರ ಎಲ್ಲರ ಅಧಿಕಾರ ತಗೊಂಡ್ರೆ ನಮ್ಮ ಬ್ಯಾಂಗ್ಳೂರು ಒಳ್ಳೆ ಸಿಂಗಾಪುರ್ ಅಂತಾರಲ್ಲ, ಸಿಂಗಾಪುರ್ ಬೇಡ, ಅದಕ್ಕಿಂತ ಡಬಲ್ ಆಗುತ್ತೆ. ನಿಮ್ಮ ಥರ ಇರಬೇಕು ಅಂದರೆ ನೀವು ಬಂದ ಮೇಲೆ ಇಷ್ಟು ಲೋಡ್ ಆಗಿದೆ. ನಿಮಗೆ ಧನ್ಯವಾದ. KPCC ಆಫೀಸ್ ಹಿಂಭಾಗದಲ್ಲಿರುವಂಥ ರೋಡು, ಖಾಸಗಿ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಮುಂಭಾಗದಲ್ಲಿರುವಂಥ ಈ ರಸ್ತೆ ಈಗ ಕಾಮಗಾರಿ ಭರದಿಂದ ಸಾಗಿದೆ. ನಾವು ಇಷ್ಟಕ್ಕೆ ಸುಮ್ಮನಾಗುವಂಥ ಸಾಧ್ಯತೆ ಇಲ್ಲೇ ಇಲ್ಲ. ಯಾಕಂದರೆ ಈಗ ಬಿಂಚ್ ಎಲ್ಲದೂ ಕೂಡ ವರ್ಕ್ ನಡೀತಾ ಇದೆ. ಟಾರ್ ರೋಡ್ ಆಗೋವರೆಗೂ ಕೂಡ ನ್ಯೂಸ್ 18 ಕನ್ನಡ ಅಲ್ಲಿವರೆಗೂ ಈ ಮೆಗಾ ಕ್ಯಾಂಪೇನ್ ಇರುತ್ತೆ. ಕಂಟಿನ್ಯೂ ಆಗಿ ಕೂಡ ಮುಂದುವರಿಸ್ತೀವಿ ಮತ್ತು ಈ ಟಾರ್ ರೋಡ್ ಆದಮೇಲೆ ಮಾತ್ರ ಅಲ್ಲಿವರೆಗೂ ನ್ಯೂಸ್ 18 ಕನ್ನಡ ಎಚ್ಚರಿಸುವಂಥ ಕೆಲಸವನ್ನು ಮಾಡೇ ಮಾಡುತ್ತೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.